ಆ ಪಾಟೀಲ ಪುಟ್ಟಪ್ಪ ಗುಡುಗಿದರೆ ಸಾಕು ಸರ್ಕಾರ ನಡಿಗೆ ಹೋಗುತ್ತಿತ್ತು. ಇಂಥ ಪಾಟೀಲ ಪುಟ್ಟಪ್ಪನವರು ಒಂದು ಮಾತು ಹೇಳ್ತಾರೆ. ಅವರು ನಮ್ಮ KLE ಸಂಸ್ಥಾಪಕರು ಹೇಗಿದ್ದರು? ಬೇಕಾದಂಥ ಮರುಭೂಮಿಯಲ್ಲಿ ಬಿಟ್ಟು ಬಂದರೂ ಅಲ್ಲಿ ಅವರು ಒಂದು ಶಾಲೆಯನ್ನು ಕಾಲೇಜನ್ನು ಆರಂಭಿಸಿ ಬಂದಿರುತ್ತಿದ್ದರು. ಅಸಾಧ್ಯ ಎನ್ನುವ ಶಬ್ದವು ನೆಪೋಲಿಯನ್ನನ ಶಬ್ದಕೋಶದಲ್ಲಿ ಇದ್ದಿರಲಿಲ್ಲವಂತೆ. ಅದು ಇದ್ದಿತೋ ಇಲ್ಲವೋ ಯಾರೂ ಅರಿಯರು. ಆದರೆ ಆ ಶಬ್ದವನ್ನೇ ಅರಿಯದ ಒಬ್ಬರನ್ನು ನೋಡಬೇಕೆಂದರೆ ಶ್ರೀ ಕಟ್ಟಿಮನಿ ಮಾಸ್ತರರನ್ನೇ ನೋಡಬೇಕು. ಆ ಕಟ್ಟಿಮನಿ ಮಾಸ್ತರರು ಮುಂಬೈ ಕರ್ನಾಟಕದ ತುಂಬ ತಿರುಗಾಡಿ ದಾನಿಗಳಿಂದ ನೆರವು ಪಡೆದು ಅಕ್ಕಲಕೋಟ್, ಸೊಲ್ಲಾಪುರ, ಧಾರವಾಡ, ಹುಬ್ಬಳ್ಳಿ, ಕೊನೆಗೆ ಬೆಳಗಾವಿ, ಬೆಂಗಳೂರುವರೆಗೆ ಸಂಸ್ಥೆಗಳನ್ನು ಕಟ್ಟಿದಂಥ ಒಬ್ಬ ಮಹಾನ್ ವ್ಯಕ್ತಿ. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು. ಆ ಮನುಷ್ಯನಿಗೆ 1960ರ ಕಾಲಘಟ್ಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಜ್ಯೋತ್ಸವ ಸರ್ಕಾರದ ಪ್ರಶಸ್ತಿ ಬಂತು. ಅವರು ವಿಧಾನಸಭೆಯ ವಿಧಾನ ಪರಿಷತ್ತಿನ ಡೆಪ್ಯೂಟಿ ಸ್ಪೀಕರ್ ಆಗಿದ್ದರು. ಈಗಿನವರು ನಮ್ಮ KLE ಆಡಳಿತ ಮಂಡಳಿಯಲ್ಲಿ ಅನೇಕರು ಶಾಸಕರಿದ್ದಾರೆ, ಸಂಸದರಿದ್ದಾರೆ, ಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ. ಆದರೆ ಕಟ್ಟಿಮನಿಯವರು 60ರ ಕಾಲಘಟ್ಟದಲ್ಲಿ ಡೆಪ್ಯೂಟಿ ಸ್ಪೀಕರ್ ಆಗಿದ್ದರು. 1958ರೊಳಗೆ BB ಮಮದಾಪುರ ಮಾಸ್ತರರು ಶಿಕ್ಷಕ ಮತದಾರ ಕ್ಷೇತ್ರದಿಂದ ಆರಿಸಿ ಬಂದರು. ಮೊದಲೇ ಸಲ ಬೆಳಗಾವಿ DCC ಬ್ಯಾಂಕ್ ಚೇರ್ಮನ್ ಇದ್ದರು ಅವರು. ಸರ್ ಸಿದ್ದಪ್ಪ ಕಂಬಳಿ ಒಬ್ಬ ಕಂಬಳಿ ಮಾರತಕ್ಕಂಥ ತೋಟಪ್ಪನ ಮಗ, ಸಾಮಾನ್ಯ ಗುಡಿಸಲಲ್ಲಿ ಹುಟ್ಟಿ ಬೆಳೆದು ಆ ಮನುಷ್ಯ ಮುಂಬೈ ಸರ್ಕಾರದೊಳಗೆ ಶಿಕ್ಷಣ ಮಂತ್ರಿ ಆಗ್ತಾನೆ. 25 ವರ್ಷಗಳ ಕಾಲ ಮುಂಬೈ ಸರ್ಕಾರದೊಳಗೆ ಮಂತ್ರಿ ಇದ್ದಂಥ ಸಿಂಹದಂತೆ ಗರ್ಜಿಸ್ತಕ್ಕಂಥ, ಕರ್ನಾಟಕಕ್ಕೆ ಅನ್ಯಾಯವಾದಾಗಲೆಲ್ಲ ಸಿಡಿದೆದ್ದಂಥ ಒಬ್ಬ ವ್ಯಕ್ತಿ ಸರ್ ಸಿದ್ದಪ್ಪ ಕಂಬಳಿ. ಸರ್ ಸಿದ್ದಪ್ಪ ಕಂಬಳಿ 1951ರೊಳಗೆ ಇಲೆಕ್ಷನ್ಗೆ ನಿಂತರ ಅವನ ಮುದ್ದಾಮ ಕೆಡವೋ ಸಲುವಾಗಿ ಜವಾಹರ್ಲಾಲ್ ನೆಹರು ಹುಬ್ಬಳ್ಳಿಗೆ ಬಂದು ಪ್ರಚಾರ ಮಾಡ್ತಾರೆ. ಆದರೆ ಆ ಚುನಾವಣೆ ಒಳಗೆ ಅತ್ಯಧಿಕ ಮತಗಳಿಂದ ಸರ್ ಸಿದ್ದಪ್ಪ ಕಂಬಳಿ ಆರಿಸಿ ಬರ್ತಾರೆ. ನೋಡಿ ಎಂಥ ವ್ಯಕ್ತಿ. ಇಂಥ ಕಂಬಳಿಯವರ ಮನೆಗೆ ಶಿಕ್ಷಣ ಮಂತ್ರಿ ಇದ್ದಾಗ ಕೇಳಬೇಕು ದಯವಿಟ್ಟು. ಇದೇನದ ಅತ್ಯಂತ ರೋಚಕವಾದ ಘಟನೆಗಳು ನನ್ನ ತಲೆಯೊಳಗೆ ನೆನಪು ಬಂದಾಗ ನಾನು ಹೇಳ್ಕೊತ ಹೋಗ್ತೀನಿ. ಶಿಕ್ಷಣ ಮಂತ್ರಿ ಇದ್ದಾಗ ಮುಂಬೈದೊಳಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಭೇಟಿ ಆಗ್ಲಿಕ್ಕೆ ಬರ್ತಾರೆ. ಯಾರಿಗೆ? ಶಿಕ್ಷಣ ಮಂತ್ರಿಗಳಿಗೆ ಬಂದು ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟು ಆ ಸಿಪಾಯಿ ಕಡೆ ಕೊಟ್ಟು ಕಳಿಸ್ತಾರೆ. ಸಿದ್ದಪ್ಪ ಕಂಬಳಿಯವರು ಒಳಗೆ ಡೈನಿಂಗ್ ಟೇಬಲ್ ಮ್ಯಾಗ ನಾಷ್ಟ ಮಾಡ್ತಿರ್ತಾರೆ, ಉಪಹಾರ, ಬೆಳಗಿನ ಉಪಹಾರ ತೊಗೋತಿರ್ತಾರೆ. ಇವರು BR ಅಂಬೇಡ್ಕರ್ ಆಗಿನ ಕಾಲದ ಸರ್ವಶ್ರೇಷ್ಠ, ಅತ್ಯಂತ ಪ್ರತಿಭಾವಂತ ನ್ಯಾಯವಾದಿ, ಎಲ್ಲೆಲ್ಲೇ ಮಾಡಿರ್ತಾರೆ. ಹೇಳ್ರಿ, ಒಬ್ಬ ದಲಿತ ವ್ಯಕ್ತಿ ಅದನ್ನು ಕೊಟ್ಟು ಕಳಿಸ್ತಾರೆ. ಅವಾಗ ಅಷ್ಟೊತ್ತಿಗೆ ಅಂಬೇಡ್ಕರ್ ಅವ್ರ ಹೆಸರಾಗಿತ್ತು ಎಲ್ಲ ಕಡೆ. ಕಂಬಳಿಯವರು ವಿಸಿಟಿಂಗ್ ಕಾರ್ಡ್ ನೋಡಿ ಗಡ್ಬಡಿಸಿ ಎದ್ದು ಬಿಡ್ತಾರೆ. ಎದ್ದು ತಾವ ಹೊರಗೆ ಬಂದು ಅವ್ರನ್ನ ಕರ್ಕೊಂಡು ಅಡುಗೆ ಮನೆಗೆ ಕರ್ಕೊಂಡು ಬಂದು ನಾಷ್ಟಕ್ಕೆ ಅವ್ರ ಜೊತೆಗೆ ಉಪಹಾರ ಸೇವಿಸ್ತಾ ಅಂಬೇಡ್ಕರ್ ಅವರೇ ಯಾಕೆ ಬಂದಿರಿ, ನೀವು ಹೊರಗೆ ಯಾಕೆ ನಿಂತಿರಿ, ವಿಸಿಟಿಂಗ್ ಕಾರ್ಡ್ ಕೊಡುವಂಥ ಅವಶ್ಯಕತೆ ನಿಮಗೇನಿತ್ತು, ನೀವು ನೇರವಾಗಿ ಒಳಗೆ ಬರ್ಬೋದಾಗಿತ್ತಲ್ಲ ಅನ್ನತಕ್ಕಂಥ ಮಾತು ಕೇಳಿದಾಗ ಅವರು ಹೇಳ್ತಾರೆ, ಅಂಬೇಡ್ಕರ್ ಅವರೇ ನೀವು ಸಾಮಾನ್ಯರಲ್ಲ, ತುಂಬ ಪ್ರತಿಭಾವಂತರಿದ್ದೀರಿ, ನಿಮಗೇನು ಬೇಕಾಗ್ಯದ, ನಾ ಎಲ್ಲೆಲ್ಲ ಮಾಡೇನ್ರಿ ಸಾಹೇಬ್ರ, ನನಗೊಂದು ಲಾ ಕಾಲೇಜ್ದೊಳಗೆ ಲೆಕ್ಚರರ್ ಪೋಸ್ಟ್ ಕೊಡ್ರಿ ಅಂತ ಅವ್ರು ಕೇಳ್ತಾರೆ. ಆಗ ಸಿದ್ದಪ್ಪ ಕಂಬಳಿ ಅಂಥ ದೊಡ್ಡ ಮನುಷ್ಯ ನೋಡ್ರಿ, ಆ ಮನುಷ್ಯ ಹೇಳ್ತಾನೆ, ಅಂಬೇಡ್ಕರ್ ನೀ ಭಾಳ ದೊಡ್ಡ ಮನುಷ್ಯ ಇದ್ದಿ, ಭಾಳ ದೊಡ್ಡ ವಿದ್ವಾಂಸ ಇದ್ದಿ, ನೀ ಬರೇ ಲೆಕ್ಚರರ್ ಆದ್ರೆ ನಡೆಯೋದಿಲ್ಲ, ನಿನ್ನನ್ನು ನಾವು ಪ್ರಿನ್ಸಿಪಾಲ್ ಮಾಡ್ತೇವೆ ಅಂತ ಹೇಳಿ ಬಾಂಬೆ
ಲಾ ಕಾಲೇಜಿದ್ದು ಅವ್ರನ್ನ ಪ್ರಿನ್ಸಿಪಾಲ್ ಅಂತ ನೇಮಿಸ್ತಾನೆ. ಯಾವ ಮನುಷ್ಯ? ಸರ್ ಸಿದ್ದಪ್ಪ ಕಂಬಳಿ. ಆಗಿನ ಮುಂಬೈ ಸರ್ಕಾರದೊಳಗೆ ಶಿಕ್ಷಣ ಮಂತ್ರಿ ಇದ್ದರು. ಇವತ್ತೇ ಮುಂದುವರಿದವರು, ಹಿಂದುವಳಿದವರು, ಲಿಂಗಾಯತರು, ಹರಿಜನರು, ಸ್ಪೃಶ್ಯರು, ಅಸ್ಪೃಶ್ಯರು, ಈ ಹೋರಾಟ, ಈ ತರತಮ ಭಾವನೆ ಇವತ್ತ ಅಧಿಕಗೊಂಡಿದೆ. ಆದರೆ ಆಗಿನ ಕಾಲದೊಳಗೆ ಈ ಯಾವ ಭಾವನೆಗಳೂ ಇಲ್ಲದೆ ಏನಪ್ಪ ಅಂತಂದರೆ ಅಂಬೇಡ್ಕರ್ ಅವರು ಅವ್ರ ಬಳಿಗೆ ಹೋಗ್ತಾರೆ. ಆಗ ಸರ್ ಸಿದ್ದಪ್ಪ ಕಂಬಳಿಯವರು ಅವರನ್ನು ಲಾ ಕಾಲೇಜ್ ಪ್ರಿನ್ಸಿಪಾಲ್ ಮಾಡಿ ಬಹಳ ತಮ್ಮ ಉದಾತ್ತವಾದ ವ್ಯಕ್ತಿತ್ವಕ್ಕೆ ಅವರು ಸಾಕ್ಷಿಯಾಗ್ತಾರೆ. ಮಾನ್ಯರೇ, ಈ ಸರ್ ಸಿದ್ದಪ್ಪ ಕಂಬಳಿಯವರು ಆಗ ನಮ್ಮ KLE ಸಂಸ್ಥೆಯ ಉಪಾಧ್ಯಕ್ಷರಾಗಿದ್ದರು. ಈ ವಾಸ್ ದ ವೈಸ್ ಪ್ರೆಸಿಡೆಂಟ್ ಆಫ್ KLE ಸೊಸೈಟಿ. ಗರ್ವ ಪಡಬೇಕು ನಾವೆಲ್ಲ. ಇಂಥ ಒಬ್ಬ ಶಿಕ್ಷಣ ಮಂತ್ರಿ KLE ಸಂಸ್ಥೆಯ ಉಪಾಧ್ಯಕ್ಷರಾಗಿದ್ದರು ಅನ್ನೋದನ್ನ ನಮಗೊಂದು ದೊಡ್ಡ ವಿಷಯ ಆಗಬೇಕು, ಅಭಿಮಾನದ ಸಂಗತಿ ಆಗಬೇಕು. ಆತ್ಮೀಯರೇ, ನಾವೀಗ ಇತಿಹಾಸ ಹೇಳಲಿಕ್ಕತ್ತೀವಿ. ಇತಿಹಾಸವೆಂದರೆ ಗತಕಾಲದ ಅರಿವು ಅಷ್ಟೇ. ಗತಕಾಲದ ಅರಿವು ಅಷ್ಟೇ ಅಲ್ಲ, ನಮ್ಮ ಇಂದಿನ ಸಮಸ್ಯೆಗಳಿಗೆ ಗತಕಾಲದ ಕಾರಣಗಳನ್ನು ಕಾಣುವ ದಾಖಲೆಗಳು. ಚರಿತ್ರೆ ಎಂಬುದು ಒಂದು ಅಖಂಡ ಕಾಲದ ಪ್ರಜ್ಞೆ. ನಿನ್ನೆಯ ನೆನಪುಗಳೇ ನಾಳಿನ ಕನಸುಗಳಾಗಬಲ್ಲವು. ವರ್ತಮಾನದ ಅರಿವಿಗೆ ಪೂರ್ವ ಸ್ಮೃತಿಯ ಅಗತ್ಯವಿದೆ. ಇತಿಹಾಸದಿಂದ ಬೇಕಾದಷ್ಟು ಪಾಠ ಕಲಿಯಬೇಕು. ಹಿಂದಿನದನ್ನು ಸ್ಮರಿಸುವುದೇ ಧರ್ಮ, ಇಂದಿನದನ್ನು ಬೆಳೆಸುವುದೇ ಪರಾಕ್ರಮ. ಆತ್ಮೀಯರೇ, 20ನೇ ಶತಮಾನ ಭಾರತೀಯರ ಬದುಕಿನಲ್ಲಿ ಹೊಸದನ್ನು ಕಟ್ಟುವ ನವನಿರ್ಮಾಣದ ಶತಮಾನ. ಪರಿವರ್ತನೆಯ ಪರ್ವಕಾಲ ಅದು. ಇಂಥ ಪರ್ವಕಾಲದಲ್ಲಿ ಜನಿಸಿದ ಶಿಕ್ಷಣ ಸಂಸ್ಥೆ KLE ಸಂಸ್ಥೆ. ಲಿಂಗಾಯತ ಧರ್ಮ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬೆಳೆದ ಧರ್ಮ. ದಾಸೋಹಂ ಸಿದ್ಧಾಂತವನ್ನು ಅಂತರ್ಗತ ಮಾಡಿಕೊಂಡು ಬಂದಿರುವ ಲಿಂಗಾಯತ ಸಮಾಜ ಇಂದು ಸಂಕ್ಷಿಪ್ತ ಕರ್ನಾಟಕವಾಗಿ, ಇದೀಗ ಅದು ಸಂಕ್ಷಿಪ್ತ ಭಾರತವೇ ಆಗಿದೆ. 20ನೇ ಶತಮಾನದಲ್ಲಿ ಅರ್ಥದಾಸೋಹ ಹಾಗೂ ಅನ್ನದಾಸೋಹಗಳಿಗೆ ತೆರೆದುಕೊಂಡ ಈ ಸಮಾಜ 20ನೇ ಶತಮಾನದ ಆದಿಭಾಗದಲ್ಲಿ KLE ಸಂಸ್ಥೆಯ ಮೂಲಕ ಶಿಕ್ಷಣ ದಾಸೋಹಕ್ಕೆ ನಾಂದಿ ಹಾಡಿತು. ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆ ಎಂಬ ಹೆಸರಿನಲ್ಲಿ ಅಡಕವಾಗಿರುವ ಕರ್ನಾಟಕ ಮತ್ತು ಲಿಂಗಾಯತ ಈ ಪದಗಳು ಕರ್ನಾಟಕ ರಾಜ್ಯಕ್ಕೆ ಮತ್ತು ಲಿಂಗಾಯತ ಸಮಾಜಕ್ಕೆ ಶಿಕ್ಷಣದ ಬೆಳಕು ಕೊಡುವ ಉದ್ದೇಶವನ್ನು ಧ್ವನಿಸುತ್ತವೆ. 19ನೇ ಶತಮಾನದವರೆಗೂ ವೀರಶೈವರ ಮಠಗಳ ಮೂಲಕ ಕನ್ನಡವನ್ನು ಬದುಕಿಸಿದ ಹೆಮ್ಮೆ ಲಿಂಗಾಯತರದು. ನಂತರದಲ್ಲಿ ಆಂಗ್ಲರು ಬಂದಾಗ ಹೊಸ ಬಗೆಯ ಶಿಕ್ಷಣ ಪದ್ಧತಿಗೆ ಸ್ಪಂದಿಸಿದ ಮೊದಲ ಉತ್ತರ ಕರ್ನಾಟಕದ ಶಿಕ್ಷಣ ಸಂಸ್ಥೆ KLE ಸಂಸ್ಥೆ. ಅಖಂಡ ಕರ್ನಾಟಕದ ಕನಸಿನೊಂದಿಗೆ KLE ಪ್ರಾರಂಭಿಸಿದ ಸಪ್ತರ್ಷಿಗಳು ಧಾರವಾಡದಲ್ಲಿ ಕರ್ನಾಟಕ ಕಾಲೇಜು, ಕರ್ನಾಟಕ ಯೂನಿವರ್ಸಿಟಿ, ಕರ್ನಾಟಕ ವಿದ್ಯಾವರ್ಧಕ ಸಂಘ, ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್, ಕರ್ನಾಟಕ ಸೆಂಟ್ರಲ್ ಬ್ಯಾಂಕ್ ಸ್ಥಾಪನೆ ಮಾಡುವಾಗಲೂ ಕರ್ನಾಟಕ, ಅಖಂಡ ಕರ್ನಾಟಕ ಕಟ್ಟುವ ಆಶಯವನ್ನು ಹೊಂದಿದ್ದರು. ಬೆಳಗಾವಿಯಲ್ಲಿ ಲಿಂಗಾಯತ ವಿದ್ಯಾರ್ಥಿಗಳಿಗೆ ಬೋರ್ಡಿಂಗ್ ಸ್ಥಾಪಿಸುವ ಮೂಲಕ ಡೆಪ್ಯೂಟಿ ಚನ್ನಬಸಪ್ಪನವರು ಲಿಂಗಾಯತರು ಕಳೆದುಕೊಂಡಿದ್ದ ಶಿಕ್ಷಣದ ನೆಲವನ್ನು ಗುರುತಿಸಿಕೊಂಡರು. ಶಿಕ್ಷಣದ ನೆಲವನ್ನು ಗುರುತಿಸಿಕೊಟ್ಟರು. ಲಿಂಗಾಯತ ಫಂಡ್ ಸ್ಥಾಪಿಸಿ ಶ್ರೀ ಗುಲ್ಗಂಚಿ ಗುರುಸಿದ್ದಪ್ಪನವರು ಹಾಗೂ ಅರಟಾಳ್ ರುದ್ರಗೌಡರು ಈ ಹೊಲವನ್ನು ತೋಟವನ್ನಾಗಿ ಪರಿವರ್ತಿಸಿದರು. ಬೆಳಗಾವಿಯಲ್ಲಿ KLE ಶಿಕ್ಷಣ ಸಂಸ್ಥೆ ಪ್ರಾರಂಭಿಸಿದ ಸಂಸ್ಥಾಪಕರು ನಾಡು ನುಡಿಗಳನ್ನು ರಕ್ಷಿಸುತ್ತಾ ಸಂಸ್ಥೆಯನ್ನು ಭದ್ರ ತಳಹದಿಯ ಮೇಲೆ ಕಟ್ಟಿದರು. ಪದವಿ ಶಿಕ್ಷಣ ಪಡೆದ ಮೇಲೆ ನೌಕರಿಗಾಗಿ ಅಲೆದಾಡಬೇಕಾಗಿದ್ದ
ಹಾಗೂ ಮದುವೆಗೆ ಹೆಣ್ಣು ಕೊಡು ಹುಡುಕಬೇಕಾದ ಸಮಯದಲ್ಲಿ ಈ ಎರಡೂ ಹಸಿವೆಗಳನ್ನು ಮರೆತು ಶಿಕ್ಷಣದ ಮೂಲಕ ಸಮಾಜ ಸೇವೆಯ ಹಸಿವನ್ನು ಹಿಂಗಿಸಿಕೊಂಡರು. ಶಾಲೆ ಕಾಲೇಜುಗಳನ್ನು ಸಾಲು ಸಾಲಾಗಿ ಪ್ರಾರಂಭ ಮಾಡಿದರು. ಆಧುನಿಕ ಶಿಕ್ಷಣಕ್ಕೆ ತೆರೆದುಕೊಂಡರು. ಅವರ ಉದ್ದೇಶ ಮೊದಲಿಗೆ ಕೇವಲ ಶಿಕ್ಷಣ ಪ್ರಸಾರ ಮಾಡುವುದಾಗಿತ್ತು. ಪ್ರಸಾರವಾದ ಮೇಲೆ ಮುಂದೆ ಗುಣಮಟ್ಟದ ಶಿಕ್ಷಣ ಪ್ರಸಾರಕ್ಕೆ ಅವರು ಕಲ್ಪನೆ ಮಾಡಿಕೊಂಡಿದ್ದರು. ಇಂದು 274 ಅಂಗಸಂಸ್ಥೆಗಳ KLE ಸಂಸ್ಥೆ. ಈ 274 ಅಂಗಸಂಸ್ಥೆಗಳಿಗೆ ಮಾತ್ರ ಸ್ವರೂಪಿಯಾಗಿರ್ತಕ್ಕಂಥ ಈ KLE ಭೌಗೋಳಿಕವಾಗಿ ಬೆಳಗಾವಿ ನೆಲದ ಮೇಲೆ ನಿಂತಿದ್ದರೂ ತಾತ್ವಿಕವಾಗಿ ಸಂಸ್ಥಾಪಕರ ಇಚ್ಛಾಶಕ್ತಿಯ ಮೇಲೆ ನಿಂತಿದೆ. ಸಂಸ್ಥೆ ಯಾವಾಗಲೂ ಹಲವು ಜನರ ಹಾಗೂ ಹಲವು ಮನಸ್ಸುಗಳ ಸಂಕೀರ್ಣ ವ್ಯವಸ್ಥೆ. ಸಂಘಟನೆಯೂ ಇರುತ್ತದೆ, ಸಂಘರ್ಷದ ಸಂದರ್ಭಗಳು ಇರುತ್ತವೆ. ಇಂಥ ಹಲವಾರು ಅಗ್ನಿದಿವ್ಯಗಳನ್ನು ದಾಟಿ 100 ವರ್ಷಗಳನ್ನು ಕ್ರಮಿಸಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಭೌಗೋಳಿಕ ನೆಲೆಗಳಲ್ಲಿ ಗುರುತಿಸಿಕೊಂಡಿದೆ. ಅಂತೆಯೇ ಈ ಸಂಸ್ಥೆ ಲಿಂಗಾಯತರು ಕರ್ನಾಟಕಕ್ಕೆ, ಕನ್ನಡಿಗರು ಭಾರತಕ್ಕೆ ನೀಡಿದ ಬಹುದೊಡ್ಡ ಶೈಕ್ಷಣಿಕ ಆಸ್ತಿ ಎನ್ನುವುದನ್ನು ನಾವು ಅರಿಯಬೇಕು. ಈ ಸಂಸ್ಥೆಗೆ ಸುದೀರ್ಘ ಹಾಗೂ ಸಮೃದ್ಧ ಇತಿಹಾಸವಿದೆ, ಪರಂಪರೆ ಇದೆ. ಈ ಇತಿಹಾಸವನ್ನು ಅರಿತು ಭವಿಷ್ಯದಲ್ಲಿ ಕಾಲಿಡಬೇಕು. ಇತಿಹಾಸ ಅರಿಯದವನು ಇತಿಹಾಸ ನಿರ್ಮಿಸಲಾರ. ಈಗ ನಮಗೆ ಲಭ್ಯವಾದ